ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. NCERT ಪುಸ್ತಕದ ಪ್ರಾಬಬಿಲಿಟಿ ಪ್ರಶ್ನೆಗಳಿಗೆ ನಾವು ಶಾರ್ಟ್ಕಟ್ಗಳನ್ನು ಬರಿತಾ ಇದ್ವಿ. ಮುಂದಿನ ಪ್ರಶ್ನೆಯನ್ನು ತಗೊಂಡಿದ್ದೀನಿ. P of E by F. A coin is tossed 3 times where E is head on third toss, F is heads on first 2 tosses. Find P of E by F. We have to find P of E by F. ಮೊದಲು ಎಫ್ ಬರಿತೀನಿ. ಎಫ್ ಅಲ್ಲಿ ಏನಿದೆ ಹೇಳಿ ನೋಡೋಣ. ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್ ಅಂತೆ. 3 ಕಾಯಿನನ್ನು ಟಾಸ್ ಮಾಡಿದಾಗ ಎರಡೂ ಟಾಸ್, ಎರಡು ಅಂದರೆ ಮೊದಲನೇದು ಎರಡನೇದು ಎರಡೂ ಹೆಡ್ ಇದ್ದರೆ ಮೂರನೇ ಕಾಯಿನ್ ಏನಾಗ್ಬೋದಪ್ಪ? ಮೂರನೇ ಕಾಯಿನು ಹೆಡ್ ತೋರಿಸ್ಬೋದು, ಇಲ್ಲ ಟೈಲ್ ತೋರಿಸ್ಬೋದು. ಇಲ್ಲಿಗೆ ನಮ್ಮ ಎಫ್ಫಿನ ವಿಚಾರ ಡಿಸ್ಕಷನ್ಗೆ ಬಂತು. ನೆಕ್ಸ್ಟ್ ಏನಂತ ಹೇಳ್ತಾ ಇದೆ? ಹೆಡ್ ಆನ್ ಥರ್ಡ್ ಟಾಸ್. ದಿಸ್ ಈಸ್ ಇವೆಂಟ್ ಇ. ಹೆಡ್ ಆನ್ ಥರ್ಡ್ ಟಾಸ್ ಎಲ್ಲಿದೆ ಹೇಳ್ತೀರಾ? ಇದು ಒಂದರಲ್ಲೇ ಇರೋದು, ಹೌದಾ? ಹೆಡ್ ಆನ್ ಥರ್ಡ್ ಟಾಸ್ ಇಲ್ಲಿ ತಾನೇ ಇರೋದು. ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಎಷ್ಟು? 2. ಫೇವರಬಲ್ ಇವೆಂಟ್ ಎಷ್ಟು? 1. ಪ್ರಾಬಬಿಲಿಟಿ ಏನು? 1/2. ಅರ್ಥ ಆಯ್ತಲ್ವಾ? ಮುಂದಿನ ಕ್ವೆಶನ್ಗೆ ಹೋಗೋಣ. ಫೈಂಡ್ P of E by F. ಎ ಕಾಯಿನ್ ಈಸ್ ಟಾಸ್ಡ್ 3 times where ಎಫ್ ಫಸ್ಟ್ ಓದ್ಬಿಡ್ತೀನಿ ನಾನು. ಎಫ್ ಏನು ಹೇಳುತ್ತೆ? ಅಟ್ಮೋಸ್ಟ್ 2 ಹೆಡ್ಸ್ ಅಂತೆ. ಮ್ಯಾಕ್ಸಿಮಮ್ 2 ಹೆಡ್ಸ್ ಇರಬೇಕಂತೆ. ಮ್ಯಾಕ್ಸಿಮಮ್ 2 ಹೆಡ್ಸ್ ಇರೋ ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ರೈಟ್? ಇದಕ್ಕೆ ಮುಂಚೆ ನಾನು ನಿಮಗೆ ರೆಗ್ಯುಲರ್ ಸ್ಯಾಂಪಲ್ ಸ್ಪೇಸು ಆಲ್ ದಿ ಈವೆಂಟ್ಸ್ ಟೇಕನ್ ಬರ್ಕೊಡ್ತೀನಿ ನೋಡಿ ಫಸ್ಟ್. ರೈಟ್? ಎಲ್ಲ 8 ಇಲ್ಲಿ ಬರಿತಾ ಇದ್ದೀನಿ. ಇಲ್ಲಿ 4 4 ಆಯಿತು. ಇಲ್ಲಿಗೆ 4 4 2 2 2 2. ರೈಟ್? ಸೊ ನೋಡಿ, ಫಸ್ಟು ಈ ಸ್ಯಾಂಪಲ್ ಸ್ಪೇಸ್ ಬರೆಯೋದು ಕಲ್ತ್ಕೊಳ್ಳಿ. ಹೆಡ್ಡು ಟೈಲು, ಹೆಡ್ಡು ಟೈಲು, ಹೆಡ್ಡು ಟೈಲು, ಹೆಡ್ಡು ಟೈಲ್ ಆಯಿತು. ಆಮೇಲೆ ಏನು ಮಾಡ್ತೀರಿ? 2 ಹೆಡ್ ಬರೀರಿ, 2 ಟೈಲ್ ಬರೀರಿ, 2 ಹೆಡ್ ಬರೀರಿ, 2 ಟೈಲ್ ಬರೀರಿ. ಆಮೇಲೆ 4 ಹೆಡ್ ಬರೀರಿ. 1 2 3 4 ಹೆಡ್ ಬರೀರಿ, 4 ಟೈಲ್ ಬರೀರಿ. ನಿಮ್ಮ ಸ್ಯಾಂಪಲ್ ಸ್ಪೇಸ್ ಬಂದ್ಬಿಡ್ತು. ಅವ್ರು ಕೇಳ್ತಾ ಇರೋದೇನು? ಎಫ್ ಈಸ್ ಅಟ್ಮೋಸ್ಟ್ 2 ಹೆಡ್ಸ್ ಅಂದರೆ ಮ್ಯಾಕ್ಸಿಮಮ್ 2 ಹೆಡ್ ಇರಬೇಕಂತೆ. ಮ್ಯಾಕ್ಸಿಮಮ್ 2 ಹೆಡ್ ಇರಬೇಕಂದ್ರೆ 3 ಹೆಡ್ ಇರಬಾರ್ದು. ಆದ್ದರಿಂದ ಇದು ಬೇಡ. ಸೊ ಇಲ್ಲಿಂದ ಆಚೆಗೆ ನೋಡ್ಕೊಂಡು ಹೋಗಿ. ಇಲ್ಲಿ 2 ಹೆಡ್ ಇದೆ, ಒಪ್ಕೊಳ್ಳೋಣ. ಇಲ್ಲೂ 2 ಇದೆ, ಇಲ್ಲಿ 1 ಇದೆ, ಪರವಾಗಿಲ್ಲ. 1 ಹೆಡ್ ಇದ್ರೂ ಓಕೆ. ರೈಟ್? ಇಲ್ಲಿ 1 ಹೆಡ್ ಇದೆ, ಸಾರಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ ಏನೂ ಇಲ್ಲ, ಪರವಾಗಿಲ್ಲ. ಸೊ ವಿ ಹ್ಯಾವ್ ಟೋಟಲ್ 7 ಈವೆಂಟ್ಸ್ ಫೇವರಬಲ್ ಟು ಅಸ್. ದಟ್ ಗೋಸ್ ಟು ಡಿನಾಮಿನೇಟರ್. ಎಫ್ ಅನ್ನು ಓದಿದ್ದೆ, ಇವಾಗ ನಾನು ಓದ್ತಾ ಇದ್ದೀನಿ. ಅಟ್ಲೀಸ್ಟ್ 2 ಹೆಡ್ಸ್. ಅಟ್ಲೀಸ್ಟ್ 2 ಹೆಡ್ಸ್ ಯಾವುದ್ಯಾವುದ್ರಲ್ಲಿದೆ ಹೇಳಿ ನೋಡೋಣ. 2 ಹೆಡ್ ಇರಬೇಕಂತೆ. ರೈಟ್? ಸೊ ನೋಡಿ, ಅಟ್ಲೀಸ್ಟ್ 2 ಹೆಡ್ಸ್ ಇಲ್ಲಿದೆಯಾ? 2 ಹೆಡ್ ಇದೆ, ಇಲ್ಲಿ ತಗೊಳ್ಳೋಣ. ಇಲ್ಲೂ 2 ಹೆಡ್ ಇದೆಯಾ? ಹೆಚ್ ಟಿ ಎಚ್ ಅಲ್ಲಿ? ಇಲ್ಲಿಲ್ಲ. ಹೆಚ್ ಟಿ ಟಿನಲ್ಲಿ ಇಲ್ಲ. ಟಿ ಹೆಚ್ ಹೆಚ್ ಅಲ್ಲಿ ಇದೆಯಾ? ಇಲ್ಲಿದೆ. ಟಿ ಹೆಚ್ ಟಿನಲ್ಲಿ ಇಲ್ಲ, ಟಿ ಟಿ ಹೆಚ್ ಅಲ್ಲಿ ಇಲ್ಲ, ಟಿ ಟಿ ಟಿನಲ್ಲಿ ಇಲ್ಲ. ನಮ್ಮ ಫೇವರಬಲ್ ಇವೆಂಟ್ಸ್ 3 ಯಾವುದು? ಹೆಚ್ ಹೆಚ್ ಟಿ, ಹೆಚ್ ಟಿ ಎಚ್, ಟಿ ಹೆಚ್ ಎಚ್. 3 ಫೇವರಬಲ್ ಇವೆಂಟ್ಸ್. ಆದ್ದರಿಂದ 3/7. ದಿಸ್ ಈಸ್ ಪ್ರಾಬಬಿಲಿಟಿ. ಕರೆಕ್ಟ್? ಅಂಡರ್ಸ್ಟುಡ್ ದಿಸ್? ರೈಟ್? ಮೂರನೇದು, ಫೈಂಡ್ P of E by F. ಎ ಕಾಯಿನ್ ಈಸ್ ಟಾಸ್ಡ್ 3 times where ಎಫ್ ಫಸ್ಟ್ ಓದ್ಬಿಡ್ತೀನಿ. ಎಫ್ ಫಸ್ಟ್ ಓದ್ತಾ ಇದ್ದೀನಿ. ಏನಂತ ಅಂದರೆ ಅಟ್ಲೀಸ್ಟ್ 1 ಟೈಲ್ ಅಂತೆ. ಒಂದಾದರೂ ಟೈಲ್ ಇರಬೇಕಂತೆ. ರೈಟ್? ಒಂದಾದರೂ ಟೈಲ್ ಇರಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನೇ ತಿರ್ಗಾ ಬರಿತಾ ಇದ್ದೀನಿ. ಒಂದಾದರೂ ಟೈಲ್ ಇರಬೇಕು ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಕೇರ್ಫುಲ್ಲಾಗಿ. ಇದು ಒಂದರಲ್ಲಿ ಬಿಟ್ಟರೆ ಎಲ್ಲದರಲ್ಲೂ ಒಂದಾದರೂ ಟೈಲ್ ಇದೆಯಾ? ಹೌದು ತಾನೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಮೊದಲನೇದು ಒಂದು ಬಿಟ್ಟರೆ ಉಳಿದಿದ್ದು ಎಲ್ಲವೂ. ರೈಟ್? ಅದನ್ನು ತಿರ್ಗಾ ಬರೀತಾ ಇದ್ದೀನಿ. ರೈಟ್? ಇನ್ನೊಂದು ಸತಿ ನಿಮಗೆ ಸ್ಯಾಂಪಲ್ ಸ್ಪೇಸನ್ನು ಬರೆದು ತೋರಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನು ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ರೈಟ್? ಫಸ್ಟ್ ಏನು ಮಾಡ್ತೀವಿ? ಡಿವೈಡ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ಡಿವೈಡ್ ಮಾಡಬೇಕು, ಆಮೇಲೆ ಮತ್ತೆ ಡಿವೈಡ್ ಮಾಡಬೇಕು. 8 ಆಯಿತು. ರೈಟ್? ಸೊ ಫೈನ್. ಇವಾಗ ನೋಡ್ಕೊಳ್ಳಿ.
ಫಸ್ಟ್ ಹೆಡ್ ಬರಿತೀರಾ, ಟೈಲ್ ಬರಿತೀರಾ, ಹೆಡ್ಡು ಟೈಲು ಹೆಡ್ಡು ಟೈಲು ಹೆಡ್ಡು ಟೈಲು. ಆಮೇಲೆ ಏನು ಮಾಡ್ತೀರಿ, 2 ಹೆಡ್ಡು 2 ಟೈಲ್ ಬರಿತೀರಿ. 2H 2T 2H 2T ಆಯಿತು. ಇದಾದಮೇಲೆ 4 ಹೆಡ್ಡು 4 ಟೈಲ್ ಬರಿತೀರಿ, ಹೌದಲ್ವಾ? 4 ಹೆಡ್ಡು 4 ಟೈಲು, 1 2 3 4 ಹೆಡ್ಡು 4 ಟೈಲು. ಇದು ಸ್ಟ್ಯಾಂಡರ್ಡ್ ಆಗಿ ಬರೆಯುವಂಥದ್ದು. ಇಲ್ಲೇನು ಹೇಳ್ತಿದ್ರೆ ಅಟ್ಲೀಸ್ಟ್ 1 ಟೈಲ್ ಅಂತ ಹೇಳಿದ್ರೆ ನಮಗೆ ಇದೊಂದೇ ಬೇಡ, ಯಾವುದು ಇದು ಬೇಡ, ಇದು ಬೇಡ ನಮಗೆ. ಅದಕ್ಕೆ ಏನು ಮಾಡ್ತೀವಿ, ಅದು ಅಳಿಸ್ಬಿಡ್ತೀನಿ, ಅದು ಬೇಡ ನಮಗೆ. ಬರೀ 7 ಮಾತ್ರ ಉಳ್ಕಂತಲ್ವಾ? ರೈಟ್, ಇವಾಗ 7 ಉಳ್ಕೊಂಡಿದೆ. ಸೊ ಇದರಲ್ಲಿ ಇವಾಗ ನಾನು ಇದರಲ್ಲಿ ಹುಡುಕ್ತಾ ಇದ್ದೀನಿ, ಹುಡುಕ್ತೀನಿ. ಏನು, ಅಟ್ಮೋಸ್ಟ್ 2 ಟೈಲ್ಸ್. ಅಟ್ಮೋಸ್ಟ್ 2 ಟೈಲ್ಸ್ ಅಂದ್ರೇನು? ಮ್ಯಾಕ್ಸಿಮಮ್ 2 ಟೈಲ್ ಇರಬೇಕು. ರೈಟ್, ಇಲ್ಲಿ 1 ಟೈಲ್ ಇದೆ, ಒಪ್ಕೋತೀನಿ. ಇಲ್ಲಿ 1 ಇದೆ, ಒಪ್ಕೋತೀನಿ. ಇಲ್ಲಿ 2 ಇದೆ, ಓಕೆ. ಇಲ್ಲಿ ಒಂದೇ 1 ಟೈಲ್ ಇದೆ, ಇಲ್ಲಿ 2 ಟೈಲ್ ಇದೆ, ಇಲ್ಲಿ 2 ಟೈಲ್ ಇದೆ, ಇದು ಒಪ್ಕೋತೀನಿ. ಇದು ಬೇಡ ನಮಗೆ, ಯಾಕೆ? 3 ಟೈಲ್ ಇದೆ. ಸೊ ನಮಗೆ ಫೇವರಬಲ್ಲು 6 ಈವೆಂಟ್ ಆದರೆ ಟೋಟಲ್ಲು 7 ಈವೆಂಟ್ ಆಯಿತು. ವಾಟ್ ಈಸ್ ಪ್ರಾಬಬಿಲಿಟಿ? ಫೇವರಬಲ್ ಈವೆಂಟ್ ಬೈ ಸಮ್ ಆಫ್ ದಿ ಈವೆಂಟ್ಸ್, ದಟ್ ಈಸ್ ಸ್ಯಾಂಪಲ್ ಸ್ಪೇಸ್. ಆನ್ಸರ್ ಈಸ್ 6/7. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಥರದ ಪಾಠಗಳು ಇಷ್ಟ ಆಗೋದಿದ್ರೆ ನೀವು ಮತ್ತೆ ಈ ನಂಬರ್ಗೆ ಮೆಸೇಜ್ ಮಾಡಿ, ಇನ್ನೊಂದಷ್ಟು ವಿಡಿಯೋ ಮಾಡಿ ಅಂತ. 8277500123. ಇದಲ್ಲದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿಕೊಡಿ. ಇಡೀ NCERT ಪುಸ್ತಕಕ್ಕೆ ಶಾರ್ಟ್ಕಟ್ಟನ್ನು ಬರೀಬೋದು. ಅಟ್ಲೀಸ್ಟ್ ಒಂದು 70% ಆಫ್ ದಿ ಕ್ವಶನ್ಸ್ಗಳಿಗೆ ಶಾರ್ಟ್ಕಟ್ಟನ್ನು ಬರೀಬೋದು. ಮತ್ತೆ ಹೊಸ ಶಾರ್ಟ್ಕಟ್ಗಳ ಜೊತೆ ಭೇಟಿಯಾಗೋಣ. ನಮಸ್ಕಾರ.